ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಈಸಿಯಾಗಿ ಹೊಸದಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಉಪವಾಸಕ್ಕೆ ಈ ರೆಸಿಪಿ ಹೇಳಿ ಮಾಡಿಸಿದಂತಿದೆ. ಯಾವಾಗಲೂ ಸಾಬುದಾನದಲ್ಲಿ ನಾವು ಉಪ್ಪಿಟ್ಟನ್ನ, ಕಿಚಡಿನ ಇದೇ ರೀತಿ ಮಾಡ್ಕೊಂಡು ತಿಂತಾ ಇರ್ತೀವಿ. ಆದರೆ ಈ ರೀತಿಯಾದಂತಹ ರೆಸಿಪಿ ನೀವು ಯಾವತ್ತೂ ಟ್ರೈ ಮಾಡಿರೋದಿಲ್ಲ. ಇದನ್ನು ನೀವು ಈಸಿಯಾಗಿ ಮಾಡ್ಕೋಬೋದು ಮತ್ತು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾನು ಮೊದಲಿಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ. ಮತ್ತು ಈಗ ನಾನು ಮೊದಲಿಗೆ ಇಲ್ಲಿ ನೈಲನ್ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ, ಚಿಕ್ಕದಿರುತ್ತಲ್ವ ಅದು. ಅದಕ್ಕೆ 1 ಕಪ್ ಆಗುವಷ್ಟು ಸಬ್ಬಕ್ಕಿಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ತುಂಬ ಏನು ಮುಳುಗ್ಸೋದೇನು ಬೇಕಾಗಲ್ಲ, ಜಸ್ಟು ಅದು ನೆಂದರೆ ಸಾಕು, ಅಷ್ಟು ನೀರು ಹಾಕ್ಕೊಳ್ಳಿ. ನಂತರ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. 2 ಅವರ್ ನೆನೆಸಿಟ್ಕೋಬೇಕಾಗತ್ತೆ ಅದನ್ನು. ಇಲ್ಲಿ ನಾನು ನೆಲಗಡಲೆನ ತೊಗೊಂಡಿದ್ದೀನಿ, ಅದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ನಾನು ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ. ನೀರೇನು ಹಾಕೋದು ಬೇಡ, ಜಸ್ಟ್ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ನಾನು ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಖಾರ ಬೇಕಂತ ಅನಿಸಿದ್ರೆ ಇಲ್ಲಿ ನೀವು ಜಾಸ್ತಿ ಮೆಣಸಿನ್ಕಾಯಿಯನ್ನು ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಜಾಸ್ತಿನೇ ಖಾರ ಇದೆ, ಹಾಗಾಗಿ ನಾನು 3 ಹಸಿಮೆಣಸನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಈಗ ಆಲೂಗಡ್ಡೆ 3 ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಸಿಪ್ಪೆ ತೆಗೆದಿಟ್ಕೊತಾ ಇದ್ದೀನಿ ಇವಾಗ ತಣ್ಣಗಾದ ನಂತರ. ನೋಡಿ, ಬೇಯಿಸಿದ ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನೀವು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಒಂದು ಗಟ್ಟಿ ಅಂಶ ಇರಬಾರ್ದು, ಅದೇ ರೀತಿ ಸಾಫ್ಟಾಗಿ ನೀವು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಎಲ್ಲಾದರೂ ಇದ್ದರೆ ಈ ಥರ ಪ್ರೆಸ್ ಮಾಡ್ಕೊಳ್ಬಿಡಿ. ನಂತರ ನಾನೇನು ಕಡಲೆ ಬೀಜನ ರುಬ್ಬಿಟ್ಕೊಂಡಿದ್ದೀನಲ್ವ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅದೇ ರೀತಿಯಾಗಿ ನೀವು ಹಾಕ್ಕೊಳ್ಳಿ. ಇಲ್ಲಿ 1 ಕಪ್ ಆಗೋಷ್ಟು ಆಗಿದೆ. ಪೂರ್ತಿಯಾಗಿ ನೀವೇನು ಹಾಕೋದು ಬೇಕಾಗಲ್ಲ, ಜಸ್ಟ್ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಒಂದು 10 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ನಂತರ ನಾನು ಹಸಿಮೆಣಸನ್ನು ರುಬ್ಬಿಟ್ಟಿದ್ದೀನಲ್ವ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಸೇರಿಸ್ಕೊಳ್ಳಿ. ನಂತರ ನಾನು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದ ನಂತರನೇ ನೀವು ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ಇದು ಬಿಸಿ ಬಿಸಿ ಇದ್ದರೆ ಕೂಡ ನಿಮಗೆ ಕೈ ಹಾಕೋದಕ್ಕೂ ಆಗಲ್ಲ, ಮತ್ತು ಸ್ವಲ್ಪ ತುಂಬ ಸಾಫ್ಟ್ ಆದಂತಹ ಟೆಕ್ಸ್ಚರ್ ಕೂಡ ಬರೋದಿಲ್ಲ. ಹಾಗಾಗಿ ಬಿಸಿ ಎಲ್ಲ ಆರಿದ ನಂತರ ನೀವು ಈ ಥರ ಕಲಿಸ್ಕೊಳ್ಳೋದ್ರಿಂದ ನಿಮಗೆ ಯಾವ ರೀತಿಯಾದಂತಹ ನೋಡಿ ಈ ಥರ ಕಲಸಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. 1 ರಿಂದ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಈ ರೀತಿ ನೋಡಿ ಯಾವ ಥರ ಚಪಾತಿ ಹಿಟ್ಟು ಬರುತ್ತಲ್ವ ಆ ಥರ ಬಂದಿದೆ. ಈಗ ನಾನು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಎಲ್ಲದನ್ನು ಒಟ್ಟಿಗೆ ಮಾಡಿಟ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಉಂಡೆಗಳನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಉಪವಾಸದ ದಿನ ಇದನ್ನು ಜಸ್ಟ್ ಒಂದು 10 ತಿಂದರೆ ಸಾಕು, ನಿಮಗೆ ಹೊಟ್ಟೆ ತುಂಬುತ್ತೆ. ಆ ಥರ ತುಂಬ ಚೆನ್ನಾಗಿ ಹೆಲ್ದಿ ಆದಂತಹ ರೆಸಿಪಿ ಇದು. ನೋಡಿ, ಈಗ 2 ಅವರ್ ಆಗಿದೆ ಇಷ್ಟ ಮಾಡ್ಕೊಳ್ಳೋಷ್ಟರಲ್ಲಿ. ಇವಾಗ ನೋಡಿ ಈ ಥರ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿದು ಕಟ್ಟಾಗಬೇಕು. ಆವಾಗ ಇದು ರೆಡಿ ಇದೆ ಅಂತ. ಈಗ ನಾನು ಮಾಡ್ಕೊಂಡಿರುವಂತಹ ಆಲೂಗಡ್ಡೆ ಉಂಡೆನ ಇವಾಗ ಇದರಲ್ಲಿ ಜಸ್ಟ್ ಈ ಥರ ತಿರ್ಸ್ಕೋತಾ ಇದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಇದರಲ್ಲಿ ಅಂಟ್ಕೋತಾ ಇದೆ. ಇವಾಗ ತುಂಬ ಏನು ಪ್ರೆಸ್ ಮಾಡೋದು ಬೇಕಾಗಲ್ಲ, ಜಸ್ಟ್ ನೀವು ಈ ಥರ ಆಡಿಸ್ಕೊಂಡ್ರೆ ಸಾಕು. ನಾನು ಈ ಥರ ಆಡಿಸ್ಕೋತಾ ಇದ್ದೀನಲ್ವ ಆ ಥರ. ನಂತರ ಇದನ್ನು ಸ್ವಲ್ಪ ಕೈಯಲ್ಲಿ ಹೀಗೆ ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನಿಧಾನಕ್ಕೆ. ತುಂಬ ಏನು ಇದು ಮಾಡ್ಕೊಳ್ಳೋದು ಬೇಡ, ರೌಂಡಾಗಿ ಮಾಡಿಬಿಟ್ಟು ಇದನ್ನು ನೀವು ಹಚ್ಕೊಂಡ್ರೆ ಸಾಕು. ನೋಡಿ, ಈ ರೀತಿಯಾಗಿಯೇ ನೀವು ಎಲ್ಲ ಉಂಡೆಗಳನ್ನು ಮಾಡ್ಕೋಬೇಕು. ನಾನು ಎಲ್ಲದನ್ನು ಒಟ್ಟಿಗೆ ಮಾಡಿಟ್ಕೊಂಡಿದ್ದೀನಿ. ಇವಾಗ ನೋಡಿ ರೆಡಿಯಾಗಿದೆ. ಇವಾಗ ಈ ಥರ ನೀವು ಮಾಡಿಟ್ಕೊಳ್ಬೇಕು. ನಂತರ ನಾನಿಲ್ಲಿ ಸ್ಟೀಮರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇದನ್ನು ಇಟ್ಕೋತಾ ಇದ್ದೀನಿ. ಎಲ್ಲದನ್ನು ದೂರನೇ ಇಟ್ಕೊಳ್ಳಿ, ಇದನ್ನು ತುಂಬ ಹತ್ತಿರದಲ್ಲಿ ಇಟ್ಕೊಬೇಡಿ, ಯಾಕಂದರೆ ಅದು ನೀರಲ್ಲಿ ಅದು ಸ್ಟೀಮ್ ಆಗಿದ ತಕ್ಷಣ ಸ್ವಲ್ಪ ಅರಳುತ್ತೆ. ನೋಡಿ, ಹೀಗೆ ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕು. ಇವಾಗ ಒಂದು 10 ನಿಮಿಷ ಇದನ್ನು ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ಸಬ್ಬಕ್ಕಿ ಎಲ್ಲ ನಿಮಗೆ ಚೆನ್ನಾಗದು ಟ್ರಾನ್ಸ್ಪರೆಂಟ್ ಆಗೋಗುತ್ತೆ. ಈಗ 10 ನಿಮಿಷದ ನಂತರ ನಾನು ಇವಾಗ ಮಾಡಿ ತೋರಿಸ್ತೀನಿ ನಿಮಗೆ. ಸ್ಟೀಮ್ ಆಗಿದೆ ಇವಾಗ. ನೋಡಿ, ಈ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಅದು ಸಬ್ಬಕ್ಕಿ. ನೋಡಿ,
ಈಗ ನಾನಿಲ್ಲಿ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಏನು ಚಟಪಟ ಅನ್ನೋದೇನು ಬೇಕಾಗಲ್ಲ. ಜಸ್ಟ್ ಹಸಿಮೆಣಸಿನ್ಕಾಯನ್ನು 2 ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡು, ನಂತರ ನಾನು ಏನು ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ ಸಬ್ಬಕ್ಕಿ ಉಂಡೆನ ಇದಕ್ಕೆ ಸೇರಿಸ್ಕೊಳ್ಳಿ. ಇದಕ್ಕೆ ಸ್ಪೂನೆಲ್ಲ ಹಾಕಿ ಚೆನ್ನಾಗಿ ಚುಚ್ಚೋದ್ರಿಂದ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಪಾತ್ರನ ಈ ಥರ ನೀವು ಈ ಥರ ಅಲ್ಲಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಆ ಒಗ್ಗರಣೆ ಜೊತೆಗೆ ತಿನ್ನೋದಕ್ಕೆ ತುಂಬ ರುಚಿಯಾದಂತಹ, ನೀವು ಏನು ಬೇಕಾದರೂ ಹೆಸರಿಟ್ಕೋಬೋದು, ಬಟ್ ನ್ಯೂ ರೆಸಿಪಿ ಇದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.